ಹಾಯ್ ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ನನ್ನ ಮಾಮೂಲಿ ರೂಟೀನ್ ಅಂತ ಹೇಳಿದರೆ ABC ಜ್ಯೂಸ್ ಕುಡಿಯುವಂಥದ್ದು. ಡೈಲಿ ಕುಡಿಯಲ್ಲ, ನಾನು 2 ದಿನಕ್ಕೊಂದ್ಸಲ ಕುಡಿತೀನಿ. ವಾರಕ್ಕೆ 3ರಿಂದ 4 ಸಲ ಈ ಥರ ಮಾಡಿಕೊಂಡು ಕುಡಿತೀನಿ. ಇವತ್ತು ಬೆಳಿಗ್ಗೆ ಎದ್ದು ಕೂಡಲೇ ಬೇರೆ ಇನ್ನೇನು ಕೆಲಸ ಮಾಡೋದಕ್ಕೆ ಹೋಗಿಲ್ಲ. ಯೋಗ ಮುಗಿಸಿ, ಮೆಡಿಟೇಷನ್ ಎಲ್ಲ ಮುಗಿಸಿ ಹಾಗೆ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಅದನ್ನೇ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಈ ಜ್ಯೂಸನ್ನ ನಾನು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ ಸಾಧಾರಣ 1-1.5 ತಿಂಗಳಾಗ್ತಾ ಬಂತು. ಕಂಟಿನ್ಯೂಸ್ ಆಗಿ ಇದನ್ನು ಕುಡಿತಾ ಇದ್ದೀನಿ. ಸ್ಟಾಪ್ ಮಾಡಿಲ್ಲ. ಸ್ಟಾಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅದನ್ನ ಯಾಕೆಂತ ಹೇಳಿದರೆ ತುಂಬಾ ಬೆನಿಫಿಟ್ಸ್ ಇದೆ ಇದರಿಂದ ನಮಗೆ. ಕ್ಯಾರೆಟ್ ಕೂಡ ಅಷ್ಟೇ ತುಂಬ ಒಳ್ಳೆಯದು, ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಇದನ್ನು ಇನ್ನೂ ಸ್ಟಾಪ್ ಮಾಡಬಾರ್ದು, ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡು ಈ ಒಂದು ರೂಟೀನ್ನ ಫಾಲೋ ಮಾಡ್ತಾ ಇದ್ದೀನಿ. ಹಾಗೆ ಜ್ಯೂಸ್ ಮಾಡಿ ಕುಡಿದು ಆಮೇಲೆ ಉಳಿದ ಕೆಲಸಗಳನ್ನು ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ನಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದ್ದೆ ಅಲ್ವಾ ನಿಮ್ಮೆಲ್ಲರಿಗೂ ಕೂಡ, ಸಾರಿ ಹುಡ್ಕೋದಕ್ಕೆ ಹೋಗಿದ್ದೆ, ಸಾರಿ ಸಿಕ್ಕಿಲ್ಲ ಪುತ್ತೂರಲ್ಲಿ ಅಂತ ಅಂದ್ಬಿಟ್ಟು. ಇವತ್ತು ಬಂಟ್ವಾಳಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕೆಲಸಗಳನ್ನೆಲ್ಲ ಮುಗಿಸಿ, ಊಟ ಎಲ್ಲ ಮುಗಿಸಿ ಆಮೇಲೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಜ್ಯೂಸ್ ರೆಡಿಯಾಗಿದೆ, ಜ್ಯೂಸ್ ಕುಡಿದು ಉಳಿದ ಕೆಲಸಗಳನ್ನು ಶುರು ಮಾಡ್ಕೋಬೇಕು. ಈಗ ಟೈಮ್ 10:30 ಆಗಿದೆ. ಬೆಳಗ್ಗಿನ ತಿಂಡಿ ಕೆಲಸ ಹಾಗೆ ರೆಗ್ಯುಲರ್ ಆಗಿ ಮಾಡುವಂತಹ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗ್ದಿದೆ. ಎಲ್ಲವನ್ನು ಮುಗಿಸಿ ಇವಾಗ ಸ್ವಲ್ಪ ಹೊರಗಡೆ ಹೋಗೋದಕ್ಕೆ ಅಂತ ರೆಡಿ ಆಗಿದ್ದೀನಿ. ಹೊರಗಡೆ ಅಂತ ಹೇಳಿದ್ರೆ ಸಾರಿ ತರೋದಕ್ಕೆ, ಸೌಮ್ಯಳ ಮದುವೆ ಇದೆ ಅಂತ ಹೇಳಿದೆ ಅಲ್ವಾ ನಾನು. ಸೊ ನನಗೆ ಪುತ್ತೂರಿಗೆ ಹೋದಾಗ ಸರಿಯಾಗಿ ಸಾರಿ ಸಿಕ್ಕಿಲ್ಲ. ಇವತ್ತು ಬಂಟ್ವಾಳಕ್ಕೆ ಹೋಗ್ಬೇಕು, ಅಂಚನ್ಗೆ ಹೋಗ್ಬೇಕು ಅಂತ ಅನ್ಕೊಂಡು ರೆಡಿ ಆಗಿದ್ದೀವಿ. ಅಲ್ಲಿ ಆದ್ರೂ ಸಾರಿ ಸಿಗತ್ತೋ ಅಂತ ನೋಡ್ಬೇಕು. ಅಂದ್ರೆ ಪುತ್ತೂರಲ್ಲಿ ರಾಧಸ್ಕಿ ಮತ್ತು ಸಂಜೆ ಶೆಟ್ಟಿಗೆ ಹೋದ್ವಿ ನಾವು. ಅಲ್ಲಿ ಕಲೆಕ್ಷನ್ಸ್ ಇತ್ತು, ಹೈ ಬಜೆಟ್ ಅಲ್ಲಿ ಇತ್ತು. ಒಂದು 15,000 ಆ ರೇಂಜ್ ಅಲ್ಲೆಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು, ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಎಲ್ಲ ಇತ್ತು. ಸಖತ್ತಾಗಿರುವಂತ ಸಾರಿ ಎಲ್ಲ ಇತ್ತು. ಅಂದ್ರೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಯಾವ ಸಾರಿ ಇದೆ ನೋಡಿ, ಟಿಶ್ಯೂ ಬ್ರೊಕೆಟ್ ಸಾರಿ ಎಲ್ಲ ಇದೆ ಅಲ್ವಾ, ಅದರಲ್ಲಿ ಕಲರ್ಸ್ ಒಳ್ಳೊಳ್ಳೆ ಕಲರ್ಸ್ ಇತ್ತು. ಸೊ ನನಗೆ ಅಷ್ಟೊಂದು ಬಜೆಟ್ ಅಲ್ಲಿ ಬೇಡ, ನನಗೆ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಬೇಕಿತ್ತು. ಆ ಬಜೆಟ್ ಅಲ್ಲಿ ಮಾತ್ರ ಬೇಕಾಗಿರುವಂತಹ ಕಲೆಕ್ಷನ್ಸ್ ಇರಲಿಲ್ಲ. ಹಾಗಾಗಿ ಇವತ್ತು ಬಂಟ್ವಾಳದಲ್ಲಿರುವಂತಹ ಅಂಚನ್ಗೆ ಹೋಗೋಣ. ಅಂಚನ್ ಅಂತ ಒಂದು ಶಾಪ್ ಇದೆಯಲ್ವಾ, ಬೈಪಾಸ್ ಅಲ್ಲಿ ಇರುವಂತದ್ದು. ಹಳೆಪೇಟೆಯಲ್ಲಿ ಕೂಡ ಇದೆ, ಅದು ಹಳೆ ಶಾಪ್. ಹೊಸದಾಗಿ ಬಂಟ್ವಾಳದ ಬೈಪಾಸ್ ಅಲ್ಲಿ ಆಗಿದೆ. ಸೊ ಅಲ್ಲಿಗೆ ಹೋಗಿ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ. ಆಮೇಲೆ ಮಡಂತೇರಲ್ಲಿ ನೂತನ್ ಇದೆಯಲ್ವಾ, ಸೊ ಅಲ್ಲಿಗೆ ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀವಿ. ನೋಡ್ಬೇಕು ಇವತ್ತಾದ್ರೂ ಸಾರಿ ಸರಿಯಾಗಿ ಸಿಗತ್ತೋ ಇಲ್ವಾ ಅಂತ ಗೊತ್ತಿಲ್ಲ. ಸಿಕ್ಕಿದ್ರೆ ತಗೊಂಡ್ ಬರ್ತೀನಿ, ಇಲ್ಲ ಅಂತ ಅಂದ್ರೆ ಇಲ್ಲ. ನೋಡ್ಬೇಕು ಇವತ್ತಾದ್ರೂ ಸಾರಿ ಸಿಗತ್ತೋ ಅಂತ. ಇವತ್ತು ನಾನು ಜಾಸ್ತಿ ಏನು ನೋಡೋದಕ್ಕೆ ಹೋಗಲ್ಲ, ಯಾವ್ದಾದ್ರು ಸಿಕ್ಕಿದ್ರೆ ತಗೊಂಡ್ ಬರ್ತೀನಿ. ಎಷ್ಟು ಅಂತ ಹುಡ್ಕೋದಲ್ವಾ, ಎಷ್ಟು ಶಾಪಿಗೆ ಅಂತ ಹೋಗೋದು. ಯಾವ್ದಾದ್ರೂ ಒಂದು ಸ್ಯಾರಿನ ಪರ್ಚೇಸ್ ಮಾಡಿ ತಗೊಂಡ್ ಬರ್ಬೇಕು ಅಂತಾನೆ ಡಿಸೈಡ್ ಮಾಡ್ಬಿಟ್ಟು ಹೊರಟಿದ್ದೀನಿ. ಕಲರ್ ಯಾವುದೇ ಕಲರ್ ನಾನು ಇವತ್ತು ಅನ್ಕೊಂಡು ಹೊರಡಲ್ಲ. ಅಂದ್ರೆ ಇದೇ ಕಲರ್ ಬೇಕು ಅಂತ ನಾನು ಅನ್ಕೊಳ್ಳಲ್ಲ. ಯಾವಾಗ್ಲೂ ಅಷ್ಟೇ ನಾನೊಂದ್ ಕಲರ್ ಅನ್ಕೋತೀನಿ, ನನ್ಗದು ಸಿಗೋದೇ ಇಲ್ಲ. ಅದಕ್ಕೆ ಇವತ್ತು ಡಿಸೈಡ್ ಮಾಡಿದೀನಿ ಯಾವ ಕಲರ್ ಅಂತ. ನಾನು ಇಮ್ಯಾಜಿನ್ ಅಲ್ಲಿ ಇಲ್ಲ, ಯಾವ ಕಲರ್ ಇದೇ ಕಲರ್ ಬೇಕು ಅಂತ ಇಮ್ಯಾಜಿನ್ ಇಲ್ಲ. ಯಾವ್ದು ಸಿಗತ್ತೆ ಅದನ್ನ ಹಿಡ್ಕೊಂಡು ಬರೋದು. ಹಾಗೆ ಅಡಿಗೆ ಕೂಡ ಅಷ್ಟೇನೆ, ಅನ್ನ ಮಾಡಿದ್ದೀನಿ, ಅನ್ನ ಪಲ್ಯ ಮಾಡಿದ್ದೀನಿ. ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಇವತ್ತು ವರ್ಕ್ಶಾಪ್ ಕ್ಲೋಸ್ ಇದೆ ಅವ್ರದ್ದು. ಸೊ ಹಾಗಾಗಿ ಒಟ್ಟಿಗೆ ಒಂದ್ಸಲ ಹೋಗಿ ಬರೋಣ ಅಂತ. ಅದ್ವಿಗೆ ಕೂಡ ಡ್ರೆಸ್ ತಗೊಳ್ಳೋದಿದೆ, ಮದ್ವೆಗಳಿದೆ ಫ್ಯಾಮಿಲಿನಲ್ಲಿ. 1-2 ಮದ್ವೆ ಇದೆ. ಒಂದು ಸೌಮ್ಯನ್ ಮದ್ವೆ, ಹಾಗೆ ಇನ್ನೊಂದು ನಮ್ಮ ಅತ್ತಿಗೆ ಮಗಳ ಮದ್ವೆ. 2 ಮದ್ವೆ ಇದೆ. ಸೊ ಡ್ರೆಸ್ ಎಲ್ಲ ತಗೊಳ್ಳೋದಕ್ಕಿದೆ, ಹಾಗಾಗಿ ಹೋಗಿ ಬರ್ಬೇಕು. ಹಾಗೆ ಮೀನ್ ತನ್ನಿ ಅಂತ ಹೇಳಿದ್ದೀನಿ. ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಮೀನ್ ತನ್ನಿ ಅಂತ ಹೇಳಿದ್ದೀನಿ. ಮೀನ್ ಸಾರಿಗೆ ಅಂತ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯ ಆಗಿದೆ. ಒಂದ್ಸಲ ಮೀನ್ ತಂದ್ರೆ ಕ್ಲೀನ್ ಮಾಡಿ ತಂದ್ರೆ ಬೇಗ ಸಾರು ಮಾಡಿಬಿಟ್ಟು ಹಸಿವಾದ್ರೆ ಸ್ವಲ್ಪ ಊಟ ಮಾಡ್ಕೊಂಡೆ ಹೊರಡೋಣ ಅಂತ. ಇನ್ನು ಹೊರಡ್ಬೇಕಿದ್ರೆ ಲೇಟ್ ಆಗುತ್ತೆ. 11 ಗಂಟೆಗೆ ಹೋಗೋಣ ಅಂತ ಹೇಳಿದ್ರು, ಇನ್ನು ಕೂಡ ಬಂದಿಲ್ಲ ಅವರು. ನೋಡೋಣ ಎಷ್ಟೊತ್ತಿಗೆ ಬರ್ತಾರಂತ ಗೊತ್ತಿಲ್ಲ. ಹಾಗೆ ಮಸಾಲೆ ನಾನು ರೆಡಿ ಮಾಡಿ ಇಟ್ಟಿದ್ದೀನಲ್ವಾ, ಅದನ್ನ ಸ್ವಲ್ಪ ಕುದಿಯೋದಕ್ಕೆ ಇಟ್ಕೋತೀನಿ ಅಂತ. ಅದು ಮಸಾಲೆ ಕುದಿ ಬಂದ್ರೆ ಫಿಶ್ ತಂದು ಕೂಡಲೇ ಅದಕ್ಕೆ ಹಾಕೋದು, ಕ್ಲೀನ್ ಮಾಡಿಬಿಟ್ಟು. ಅಂದ್ರೆ ಕ್ಲೀನ್ ಮಾಡಿ ಕೊಡ್ತಾರೆ, ಕಟ್ ಮಾಡಿಬಿಟ್ಟು ಹಾಕೋದು ಅಷ್ಟೇನೆ. ನೋಡೋಣ ಇವತ್ತು ನಾನು ನಿಮಗೆ ಅಂದ್ರೆ ಇವತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಹೇಗೆ ಸಿಗುತ್ತೆ ಅಲ್ಲಿ, ಕಲೆಕ್ಷನ್ಸ್ ಹೇಗಿದೆ ಅನ್ನೋದನ್ನ ನಿಮ್ಗೆ ಕೂಡ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ಅಂಚನ್ ಶಾಪ್ ಅಲ್ಲಿ ಕಲೆಕ್ಷನ್ಸ್ ಹೇಗಿದೆ, ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆದ್ರೆ ಆದಿತ್ತು ಅಂತ ಅಂದ್ಬಿಟ್ಟು. ಅಂದ್ರೆ ಮದ್ವೆ ಸೀಸನ್ ಅಲ್ವಾ, ಎಲ್ರು ಕೂಡ ಇವಾಗ ಪರ್ಚೇಸಿಂಗ್ ಅಲ್ಲೇ ಇರುತ್ತೆ. ಸಾರಿ ಎಲ್ಲ ಪರ್ಚೇಸ್ ಮಾಡ್ತಾನೆ ಇರ್ತಾರೆ ಹೆಣ್ಮಕ್ಳು. ಸೊ ಹಾಗಾಗಿ ನಿಮ್ಗೆ ಕೂಡ ತೋರಿಸ್ತೀನಿ. ಹಾಗೆ ಹಸ್ಬೆಂಡ್ ಬರಬೇಕಿದ್ರೆ ಮೀನು ತಂದರು, ಮುರುಮೀನು ಅಂತ ಹೇಳ್ತೀವಿ ನಮ್ಮ ಸೈಡಲ್ಲಿ ನಾವು ಈ ಮೀನಿಗೆ. ಅದರಿಂದ ಸಾರು ಮಾಡಿ ಇವಾಗ ಊಟ ಎಲ್ಲ ಮುಗಿಸಿ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ.
ತುಂಬ ಚೆನ್ನಾಗಿರುತ್ತೆ ಈ ಮೀನು ಮಾತ್ರ, ತುಂಬಾ ಟೇಸ್ಟಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಕೂಡ ತಿನ್ಬೋದು. ಇದರಲ್ಲಿ ಮುಳ್ಳೆಲ್ಲ ತುಂಬಾ ಕಡಿಮೆ ಇರುತ್ತೆ. ಕುಚಲಕ್ಕಿ ಅನ್ನದ ಜೊತೆಗೆ ಮೀನು ಸಾರು ಹಾಗೆ ಬೆಂಡೆಕಾಯಿ ಪಲ್ಯ, ಊಟ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸಿ 12:30 12:45 ಆಗೋಷ್ಟರ ಹೊತ್ತಿಗೆ ನಾವು ಮನೆಯಿಂದ ಹೊರಟ್ವಿ. ಸ್ವಲ್ಪ ಲೇಟ್ ಆಯಿತು, ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಹಸ್ಬೆಂಡ್ ಮನೆಗೆ ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ಹಾಗೆ ಆದ್ವಿ ಕುಕ್ಕುಂಬರ್ ಈ ಥರ ತಂದಿದ್ಲು ಬಾಕ್ಸಿಗೆ ಹಾಕಿ. ಹೀಗೆ ದಾರಿ ಮಧ್ಯೆ ಹೋಗ್ತಾ ತಿನ್ನಬೇಕು ಅಂತ ಅನಿಸಿದಾಗ ತಿನ್ಬೋದು ಅಂತ ಅಂದ್ಬಿಟ್ಟು ತಂದಿದ್ಲು. ಫ್ರೂಟ್ಸ್ ಎಲ್ಲ ಮನೇಲಿ ಖಾಲಿಯಾಗಿತ್ತು. ಇಲ್ಲ ಅಂತ ಹೇಳಿದರೆ ಫ್ರೂಟ್ಸ್ ಕೂಡ ಹಿಡ್ಕೊಂಡು ಬರ್ತಾಳೆ ಕಟ್ ಮಾಡಿಬಿಟ್ಟು. ಹಾಗೆ ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಮಡಂತೇರಿಗೆ ಹೋಗೋಣ. ನೂತನ ಕ್ಲೋತ್ ಸೆಂಟರ್ ಅಂತ ಇದೆ ಮಡಂತೇರಲ್ಲಿ, ಅಲ್ಲಿಗೆ ಹೋಗಿ ಒಂದು ಸಲ ನೋಡೋಣ ಸಿಗುತ್ತಾ ಅಂತ ಅಂದ್ಬಿಟ್ಟು ಅಂತ ಹೊರಟ್ವಿ. ಈ ಸಲ ಅಂತೂ ನನಗೆ ತುಂಬ ಕಷ್ಟ ಆಯಿತು ಸಾರಿ ಹುಡ್ಕೋದಕ್ಕೆ. ಇಲ್ಲ ಅಂತ ಹೇಳಿದರೆ ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ, ಹೌದು ಕೂಡಲೇ ಸಿಗ್ತಾ ಇತ್ತು. ಈ ಸಲ ಯಾಕೋ ಅಂತ ಗೊತ್ತಿಲ್ಲ, ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ಯಾವುದೇ ಶಾಪಿಗೆ ಹೋದರೂ ಕೂಡ ಸಾರಿನೇ ಸಿಗ್ತಾ ಇಲ್ಲ. ತುಂಬಾ ಟೆನ್ಷನ್ ಕೂಡ ಆಯಿತು ನನಗೆ. ಅಂದರೆ ಇಷ್ಟ ಇಲ್ಲದೆ ಸಾರಿ ತಂದು ಅದನ್ನು ಇಟ್ಕೊಂಡು ಬೇಜಾರು ಮಾಡೋದಕ್ಕಿಂತ ತೊಗೊಳ್ಳೋದೇ ಬರೋದೇ ಬೆಸ್ಟ್ ಅಂತ ಅನ್ನಿಸ್ತು ನನಗೆ. ಬೇರೆ ಎಲ್ಲಿಯಾದರೂ ಹುಡುಕೋಣ ಅಂತ ಅಂದ್ಬಿಟ್ಟು ಹಾಗೆ ಇವಾಗ ಹುಡುಕ್ತಾ ಇದ್ದೀವಿ. ಇವಾಗ ನೂತನ್ಗೊಂದು ಸಲ ಹೋಗೋಣ ಅಂತ. ಆ್ಯಕ್ಚುಲಿ ನಾವು ನೂತನಿಗೆ ಹೋಗಬೇಕು ಅಂತ ಬಂದಿದ್ದಲ್ಲ, ನಾವು ಬಂಟ್ವಾಳದಲ್ಲಿರುವಂತಹ ಅಂಚನ್ಸ್ ಶಾಪ್ ಇದೆಯಲ್ವಾ, ಹೊಸದಾಗಿ ಆಗಿರುವಂಥದ್ದು, ಅಲ್ಲಿಗೆ ಹೋಗಬೇಕು. ಬೈಪಾಸಲ್ಲಿ ಇದೆ ಅಲ್ವಾ, ಅಲ್ಲಿಗೆ ಹೋಗಬೇಕು ಅಂತ ಬಂದಿದ್ದು. ಆದರೆ ಇಲ್ಲೊಂದು ಸಲ ಚೆಕ್ ಮಾಡಿ ಹೋಗೋಣ, ಸಿಕ್ಕಿದ್ರೆ ಸಿಗತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಇಲ್ಲಿ ಒಂದೇ ಒಂದು ಸಾರಿ ನನಗಿಷ್ಟ ಆಗಿಲ್ಲ. ಸಾರಿ ಕಲೆಕ್ಷನ್ ತುಂಬಾ ಇತ್ತು, ಬೇರೆ ಬೇರೆ ಟೈಪ್ ಇದ್ದಿತ್ತು. ಆದರೆ ಒಂದು 7,000 8,000 ಆ ರೇಂಜಲ್ಲಿ ಇವಾಗ ಇಲ್ಲಿ ನೋಡ್ತಾ ಇರುವಂಥದ್ದು, ಆ ರೇಂಜಲ್ಲಿ ಅಷ್ಟೊಂದು ಒಳ್ಳೆ ಕಲರ್ ಕಾಂಬಿನೇಷನ್ ಇರಲಿಲ್ಲ. ಕ್ವಾಲಿಟಿ ಕೂಡ ಅಷ್ಟೇ ಅಷ್ಟೊಂದು ಬೆಸ್ಟ್ ಅಂತ ಅನಿಸಿಲ್ಲ ನನಗೆ. ಆ ರೇಟಿಗೆ ಬರಲ್ಲ ಅಂತಲೇ ಅನಿಸ್ತಾ ಇತ್ತು. ಒಂದೊಂದು ಸಾರಿ ಒಂದೊಂದು ಟೈಪ್ ಇತ್ತು, ಒಂದೊಂದು ಕ್ವಾಲಿಟಿಯಲ್ಲಿತ್ತು. ಪ್ಯೂರ್ ಕಾಂಚೀವರಂ ಅಂತ ಹೇಳಿದರೆ ಸಾಫ್ಟ್ ಆಗಿರುತ್ತೆ ಸಾರಿ ತುಂಬಾ. ಅಂದರೆ ವೇರ್ ಮಾಡಬೇಕಿದ್ರೆ ಫ್ಲೀಟ್ಸ್ ಎಲ್ಲ ಇರುತ್ತಲ್ವ, ತುಂಬ ಪರ್ಫೆಕ್ಟಾಗಿ ನಿಲ್ಲತ್ತೆ ಅದು ನೋಡಬೇಕಿದ್ರೇ ಗೊತ್ತಾಗುತ್ತೆ ನಮಗೆ ಯಾವ ಥರ ಕ್ವಾಲಿಟಿ ಇರುತ್ತೆ ಸಾರಿ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಹುಡುಕಿ ಸುಸ್ತಾಗೋಯಿತು. ಅಲ್ಲಿ ಒಂದು ಸಾರಿ ಕೂಡ ನನಗೆ ಇಷ್ಟ ಆಗಿಲ್ಲ. ಅಲ್ಲಿಂದ ವಾಪಸ್ ಇವಾಗ ಹೊರಟ್ವಿ. ಹಾಗೆ ಹೋಟ್ಲಿಗೆ ಬಂದುಬಿಟ್ಟು ಹಸ್ಬೆಂಡ್ ಟೀ ಕುಡಿದ್ರು. ನಾವು ಊಟ ಮುಗಿಸಿ ಬಂದಿರೋದಲ್ವ ಅಂತ ಅಂದ್ಬಿಟ್ಟು ಬಟರ್ ಫ್ರೂಟಿದ್ದು ಜ್ಯೂಸ್ ಕುಡಿದ್ವಿ, ಮಿಲ್ಕ್ ಶೇಕ್ ಕುಡಿದ್ವಿ, ನಾನು ಹಾಗೆ ಆದ್ವಿ. ನಂತರ ನಾವು ಬಂಟ್ವಾಳದಲ್ಲಿರುವಂತಹ ಅಂಚನ್ಸ್ ಶಾಪಿಗೆ ಬಂದ್ವಿ. ಅಲ್ಲಿ ಸಾರಿ ಹುಡುಕ್ತಾ ಇದ್ದೆ ನಾನು. ತುಂಬ ಕಷ್ಟ ಆಯಿತು, ತುಂಬ ಟೈಮ್ ಹಿಡಿತು ನನಗೆ ಅಲ್ಲಿ ಕೂಡ ಸಾರಿ ಸೆಲೆಕ್ಟ್ ಆಗೋದಕ್ಕೆ. ನನಗೆ ಕಾಂಟ್ರಾಸ್ಟಲ್ಲಿ ಸಾರಿನೇ ಬೇಡ ಆಯಿತು. ನಾನು ಫಸ್ಟಿಂದ ಕೂಡ ಸ್ಟಾರ್ಟಿಂಗಿಂದ ಕೂಡ ಅಷ್ಟೇ ನನಗೆ ಸೆಲ್ಫ್ ಡಿಸೈನಲ್ಲೇ ಸಾರಿ ಬೇಕು ಅಂತ ಅದೇ ಮೈಂಡ್ಸೆಟ್ಟಲ್ಲಿ ನಾನಿದ್ದೆ. ಅದೇ ಇದಕ್ಕೆ ಒಂದು ಫಿಕ್ಸ್ ಆಗಿದೆ ನಾನು, ನನಗೆ ಸೆಲ್ಫಲ್ಲೇ ಬೇಕು, ಕಾಂಟ್ರಾಸ್ಟ್ ಬೇಡವೇ ಬೇಡ ಅಂತ ಅಂದ್ಬಿಟ್ಟು. ತುಂಬ ಸಾರಿ ಇದ್ದೆ ನನ್ನಲ್ಲಿ, ಎಲ್ಲ ಕಾಂಟ್ರಾಸ್ಟಲ್ಲಿ ಇರೋದ್ರಿಂದ ಈ ಸಲ ಚೇಂಜ್ ಮಾಡೋಣ, ಸೆಲ್ಫಲ್ಲಿ ಉಡೋಣ, ಸೆಲ್ಫ್ ಸಾರಿ ತೊಗೊಂಡು ಉಟ್ಕೊಂಡು ರೆಡಿ ಆಗೋಣ ಅಂತ ಅದೇ ಮೈಂಡ್ಸೆಟ್ಟಲ್ಲಿ ಇದ್ದೆ. ನನಗೆ ಅದೇ ಕಷ್ಟ ಆದ್ದು, ಅದೇ ಮೈಂಡ್ಸೆಟ್ಟಲ್ಲಿ ಇದ್ದೆ ಅಲ್ವ ನಾನು, ಸೆಲ್ಫ್ ಡಿಸೈನಲ್ಲೇ ಬೇಕು ನನಗೆ ಅಂತ ಅಂದ್ಬಿಟ್ಟು, ಕಾಂಟ್ರಾಸ್ಟ್ ಬೇಡ ಅಂತೇಳಿ. ಅದೇ ಒಂದು ರೀಸನ್ನ ನನಗೆ ಸಾರಿ ಸಿಗೋದಕ್ಕೆ ಕಷ್ಟ ಆಯಿತು. ನನ್ನ ಬಜೆಟಲ್ಲಿ ನನಗೆ ಬೇಕಾಗಿರುವಂತಹ ಡಿಸೈನಲ್ಲಿ ಸಾರಿ ಇರಲಿಲ್ಲ. ಕೊನೆಗೂ ನನಗೆ ಇದೇ ಶಾಪಲ್ಲಿ ಸಾರಿ ಸಿಕ್ತು. ನಾನು ಅಂದ್ಕೊಂಡಿರುವಂತಹ ಬಜೆಟಿಗಿಂತ ಸ್ವಲ್ಪ ಜಾಸ್ತಿ ಕೊಟ್ಟೆ ಅಂತಲೇ ಹೇಳ್ಬೋದು, ಪರವಾಗಿಲ್ಲ. ಆದರೂ ಕೂಡ ನಾನು ಅಂದ್ಕೊಂಡಿರುವಂತಹ ಡಿಸೈನಲ್ಲಿ ಸಾರಿ ಸಿಕ್ತಲ್ವ, ಅದಕ್ಕೋಸ್ಕರ ತುಂಬಾ ಖುಷಿಯಾಗಿದ್ದೀನಿ. ಹಾಗೆ ನೆಕ್ಸ್ಟ್ ತಿಳಿಸ್ತೀನಿ ನಾನು ನಿಮಗೆ ಯಾವ ಥರ ಸಾರಿ ತಗೊಂಡೆ ಅಂತ ಅಂದ್ಬಿಟ್ಟು. ಹಾಗೆ ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ ಎಲ್ಲ ಕಾಂಟ್ರಾಸ್ಟಲ್ಲಿ ತುಂಬ ಚೆನ್ನಾಗಿರುವಂಥ ಸಾರಿ ಎಲ್ಲ ಇತ್ತಲ್ಲಿ. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್, ಟೇಕ್